ಕೊಲ್ಲಾಪುರದ ಡಿವೈಎಸ್ಪಿ ವೈಷ್ಣವಿ ಅವರ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷದ ಅವರ ತಾಯಿ ಕಮಲ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ಅವರು ಕೂಡ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕೊಲ್ಹಾಪುರದ ಡಿವೈಎಸ್ಪಿ ವೈಷ್ಣವಿ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನುಜ್ಜುಗುಜ್ಜಾಗಿರುವ ಕಾರನ್ನು ತಾವು ನೋಡ್ತಾ ಇದ್ದೀರಲ್ಲ, ಇನೋವಾ ಕಾರು ಮುಂಭಾಗದಲ್ಲಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಡ್ರೈವರ್ ಕೂಡ ಡೆತ್ ಆಗಿದ್ದಾರೆ, ಹಾಗೆ ಕಾರು ಚಾಲಕ ಕೂಡ ಡೆತ್ ಆಗಿದ್ದಾರೆ. ಡಿವೈಎಸ್ಪಿ ವೈಷ್ಣವಿಯವರು ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೊಲ್ಲಾಪುರದ ಡಿವೈಎಸ್ಪಿ ವೈಷ್ಣವಿ ಅವರ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷದ ಅವರ ತಾಯಿ ಕಮಲ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ಅವರು ಕೂಡ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕೊಲ್ಹಾಪುರದ ಡಿವೈಎಸ್ಪಿ ವೈಷ್ಣವಿ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನುಜ್ಜುಗುಜ್ಜಾಗಿರುವ ಕಾರನ್ನು ತಾವು ನೋಡ್ತಾ ಇದ್ದೀರಲ್ಲ, ಇನೋವಾ ಕಾರು ಮುಂಭಾಗದಲ್ಲಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಡ್ರೈವರ್ ಕೂಡ ಡೆತ್ ಆಗಿದ್ದಾರೆ, ಹಾಗೆ ಕಾರು ಚಾಲಕ ಕೂಡ ಡೆತ್ ಆಗಿದ್ದಾರೆ. ಡಿವೈಎಸ್ಪಿ ವೈಷ್ಣವಿಯವರು ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೊಲ್ಲಾಪುರದ ಡಿವೈಎಸ್ಪಿ ವೈಷ್ಣವಿ ಅವರ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷದ ಅವರ ತಾಯಿ ಕಮಲ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ಅವರು ಕೂಡ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕೊಲ್ಹಾಪುರದ ಡಿವೈಎಸ್ಪಿ ವೈಷ್ಣವಿ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನುಜ್ಜುಗುಜ್ಜಾಗಿರುವ ಕಾರನ್ನು ತಾವು ನೋಡ್ತಾ ಇದ್ದೀರಲ್ಲ, ಇನೋವಾ ಕಾರು ಮುಂಭಾಗದಲ್ಲಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಡ್ರೈವರ್ ಕೂಡ ಡೆತ್ ಆಗಿದ್ದಾರೆ, ಹಾಗೆ ಕಾರು ಚಾಲಕ ಕೂಡ ಡೆತ್ ಆಗಿದ್ದಾರೆ. ಡಿವೈಎಸ್ಪಿ ವೈಷ್ಣವಿಯವರು ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೊಲ್ಲಾಪುರದ ಡಿವೈಎಸ್ಪಿ ವೈಷ್ಣವಿ ಅವರ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷದ ಅವರ ತಾಯಿ ಕಮಲ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ಅವರು ಕೂಡ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕೊಲ್ಹಾಪುರದ ಡಿವೈಎಸ್ಪಿ ವೈಷ್ಣವಿ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನುಜ್ಜುಗುಜ್ಜಾಗಿರುವ ಕಾರನ್ನು ತಾವು ನೋಡ್ತಾ ಇದ್ದೀರಲ್ಲ, ಇನೋವಾ ಕಾರು ಮುಂಭಾಗದಲ್ಲಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಡ್ರೈವರ್ ಕೂಡ ಡೆತ್ ಆಗಿದ್ದಾರೆ, ಹಾಗೆ ಕಾರು ಚಾಲಕ ಕೂಡ ಡೆತ್ ಆಗಿದ್ದಾರೆ. ಡಿವೈಎಸ್ಪಿ ವೈಷ್ಣವಿಯವರು ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೊಲ್ಲಾಪುರದ ಡಿವೈಎಸ್ಪಿ ವೈಷ್ಣವಿ ಅವರ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷದ ಅವರ ತಾಯಿ ಕಮಲ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್
40 ವರ್ಷ, ಅವರು ಕೂಡ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕೊಲ್ಹಾಪುರದ ಡಿವೈಎಸ್ಪಿ ವೈಷ್ಣವಿ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷ, ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನುಜ್ಜುಗುಜ್ಜಾಗಿರುವ ಕಾರನ್ನು ತಾವು ನೋಡ್ತಾ ಇದ್ದೀರಲ್ಲ, ಇನೋವಾ ಕಾರು ಮುಂಭಾಗದಲ್ಲಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಡ್ರೈವರ್ ಕೂಡ ಡೆತ್ ಆಗಿದ್ದಾರೆ, ಹಾಗೆ ಕಾರು ಚಾಲಕ ಕೂಡ ಡೆತ್ ಆಗಿದ್ದಾರೆ. ಡಿವೈಎಸ್ಪಿ ವೈಷ್ಣವಿಯವರು ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೊಲ್ಹಾಪುರದ ಡಿವೈಎಸ್ಪಿ ವೈಷ್ಣವಿ ಅವರ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷದ ಅವರ ತಾಯಿ ಕಮಲ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ, ಅವರು ಕೂಡ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕೊಲ್ಹಾಪುರದ ಡಿವೈಎಸ್ಪಿ ವೈಷ್ಣವಿ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷ, ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನುಜ್ಜುಗುಜ್ಜಾಗಿರುವ ಕಾರನ್ನು ತಾವು ನೋಡ್ತಾ ಇದ್ದೀರಲ್ಲ, ಇನೋವಾ ಕಾರು ಮುಂಭಾಗದಲ್ಲಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಡ್ರೈವರ್ ಕೂಡ ಡೆತ್ ಆಗಿದ್ದಾರೆ, ಹಾಗೆ ಕಾರು ಚಾಲಕ ಕೂಡ ಡೆತ್ ಆಗಿದ್ದಾರೆ. ಡಿವೈಎಸ್ಪಿ ವೈಷ್ಣವಿಯವರು ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೊಲ್ಹಾಪುರದ ಡಿವೈಎಸ್ಪಿ ವೈಷ್ಣವಿ ಅವರ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷದ ಅವರ ತಾಯಿ ಕಮಲ ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ, ಅವರು ಕೂಡ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕೊಲ್ಹಾಪುರದ ಡಿವೈಎಸ್ಪಿ ವೈಷ್ಣವಿ ಕಾರು ಡಿಕ್ಕಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನಲ್ಲಿದ್ದ ಡಿವೈಎಸ್ಪಿ ಅವರ ತಾಯಿ ಕಮಲ 69 ವರ್ಷ, ಅವರು ಸಾವನ್ನಪ್ಪಿದ್ದಾರೆ. ಕಾರು ಚಾಲಕ ರಾಕೇಶ್ 40 ವರ್ಷ ದುರ್ಮರಣ ಹೊಂದಿದ್ದಾರೆ. ಗಾಯಾಳು ಡಿವೈಎಸ್ಪಿ ವೈಷ್ಣವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ನುಜ್ಜುಗುಜ್ಜಾಗಿರುವ ಕಾರನ್ನು ತಾವು ನೋಡ್ತಾ ಇದ್ದೀರಲ್ಲ, ಇನೋವಾ ಕಾರು ಮುಂಭಾಗದಲ್ಲಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಡ್ರೈವರ್ ಕೂಡ ಡೆತ್ ಆಗಿದ್ದಾರೆ, ಹಾಗೆ ಕಾರು ಚಾಲಕ ಕೂಡ ಡೆತ್ ಆಗಿದ್ದಾರೆ. ಡಿವೈಎಸ್ಪಿ ವೈಷ್ಣವಿಯವರು ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ.